ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್ಸ್. ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕೇರಳ ಸ್ಟೈಲ್ ಫಿಶ್ ಕರಿ ನೋಡೋಣ ಹೇಗೆ ಮಾಡೋದು ಅಂತ. ತುಂಬ ಸಿಂಪಲ್ ಆಗಿರುತ್ತೆ. ಒಂದು 5-6 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮುಗಿಯುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದೇ ಪ್ರೊಸೀಜರ್ ನೋಡ್ಬಿಟ್ಟು ನೀವು ಯಾವ ಮೀನು ತೊಗೊಂಡ್ರು ಸೇಮ್ ಪ್ರೊಸೀಜರ್ ಮಾಡ್ಕೋಬೋದು. ಅಂಡ್ ಏನಕ್ಕೆ ಈ ಕರಿ ತುಂಬ ಸಿಂಪಲ್ ಅಂತ ಅಂದರೆ, ನಿಮಗೆಲ್ಲ ಗೊತ್ತು ಕೇರಳ ಕಡೆ ತುಂಬ ಮೀನು ತಿಂತಾರೆ. ಹಾಗಾಗಿ ಎವ್ರಿ ಡೇ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಅವ್ರಿಗೆ ಎವ್ರಿ ಡೇ ಮಾಡ್ಕೊಳಕ್ಕಾಗುತ್ತೆ. ಹಾಗಾಗಿ ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡೋಣ ಹೇಗೆ ಮಾಡೋದು ಈಗ ಅಂತ. ಈಗ ನಾವು ಮೀನಲ್ಲಿ ಚೆನ್ನಾಗಿ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಒಂದು 3-4 ಟೈಮ್ಸ್ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಮೀನಿಗೆ ತಲೆ ಇರುತ್ತಲ್ವಾ, ಅದು ಬೇಕು ಅಂದರೆ ನೀವು ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಅದನ್ನು ಸಹ ಕರಿಗೆ ಹಾಕ್ಕೋಬೋದು. ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಆ್ಯಂಡ್ ಚಿಲ್ಲಿ ಪೌಡರ್ ಒಂದು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಮೊಸರು ಬೇಕು. 2 ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ತುಂಬ ಈಸಿ ರೆಸಿಪಿ. ಇದಕ್ಕೆ ಬೇಕಾಗಿರೋದು ಬಂದ್ಬಿಟ್ಟು 1-2 ಗ್ರೀನ್ ಚಿಲ್ಲೀಸು, ಒಂದು 1/2 ಟೊಮ್ಯಾಟೊ, ಒಂದು ಸ್ವಲ್ಪ ಜಿಂಜರು, ಕೊಬ್ಬರಿ ಮತ್ತು ಮೊಸರು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಮೊಸರು ಅಷ್ಟೇ, ಹುಳಿ ಇದ್ದರೆ 1 ಸ್ಪೂನ್ ಸಾಕು, ಇಲ್ಲ ಅಂದರೆ ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ಸೊ ಗೈಸ್, ನಾನು ತೋರಿಸ್ದೆ ಅಲ್ವಾ, ಈಗ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಸಾಲ್ಟು, ಒಂದು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು ಒಂದು 10-15 ಮಿನಿಟ್ಸ್ ಸೈಡ್ಗೆ ಇಟ್ಕೊಳ್ಳಿ. ಗ್ರೀನ್ ಚಿಲ್ಲೀಸು ಮತ್ತು ಜಿಂಜರು ಕಟ್ ಮಾಡ್ಕೊಳ್ಳಿ. ಹಿಂಗೆ ಮೀನೊಳಗಡೆ ಡೈರೆಕ್ಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1/2 ಟೊಮೆಟೊ ಕಟ್ ಮಾಡ್ಕೊಳ್ಳಿ. ಫಸ್ಟೇ ನಾವೆಲ್ಲ ಕಟ್ ಮಾಡಿಕೊಂಡು ಜೊತೆಗೆ ಇಟ್ಬಿಡ್ತೀವಿ ಗ್ಯಾಸ್ ಮೇಲೆ. 1/2 ಟೊಮೆಟೊ ಕಟ್ ಮಾಡ್ಕೊಳ್ಳಿ. 1/2 ಏನಕ್ಕೆ ಅಂದರೆ ನಮ್ಮ ಮೀನಿನ ಕ್ವಾಂಟಿಟಿ ಮೇಲೆ. ನಿಮ್ದೇನಾದರೂ ಫಿಶ್ ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಗೈಸ್, ನಾವೀಗ ಇದರಲ್ಲೇ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವಾ, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಇದರಲ್ಲೇ ಹಾಕ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಗೈಸ್, ಇದರಲ್ಲೆಲ್ಲ ಒಂದೇ ಸತಿ ಹಾಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಮತ್ತೆ ಇದು ಸೌಟ್ ಹಾಕ್ಬಿಟ್ಟು ತಿಕ್ಸ್ತಾ ಇರಬೇಡಿ. ಗೈಸ್, ಇದರಲ್ಲಿ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದರಲ್ಲಿ ನಾವು ಕೋಕೋನಟ್ ಆಯಿಲ್ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಹಾಕ್ಕೊಳ್ಳಿ. ಸಾಲ್ಟು, ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಿರ್ತೀವಿ ಮತ್ತು ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೆ. ಇದರಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸೊ ಗೈಸ್, ಈ ಥರ ಬಾಯ್ಲ್ ಆದಮೇಲೆ ಆಫ್ ಮಾಡ್ಕೊಳ್ಳಿ. ಗೈಸ್, ನೋಡಿದ್ರಲ್ವಾ, ತುಂಬ ಈಸಿ ರೆಸಿಪಿ, ಯಾರು ಬೇಕಾದರೂ ಮಾಡ್ಕೋಬೋದು. ನೆಕ್ಸ್ಟ್ ಯಾವ ಕೇರಳ ರೆಸಿಪಿ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್.